ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಿಳಿ ಕುಂಬಳಕಾಯಿ ಹಲ್ವಾ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕಾಶಿ ಹಲ್ವಾ ಅಂತಲೂ ಕರೀತಾರೆ. ಸೊ ಇದಕ್ಕೆ ಒಂದು ಸ್ಮಾಲ್ ಪೀಸ್ ಇದು ಬಿಳಿ ಕುಂಬಳಕಾಯಿ ತೊಗೊಂಡಿದ್ದೀನಿ. ಸೊ ಅದರದ್ದು ಸಿಪ್ಪೆ ತೆಗೆದು ಅದನ್ನು ತುರಿದಿಟ್ಕೊತೀನಿ. ಸೊ ಒಂದು ಅರ್ಧ ಕಪ್ ಸಕ್ಕರೆ, ಒಂದು 2-3 ಸ್ಪೂನ್ ತುಪ್ಪ, ಒಂದು ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಒಂದು ಸ್ವಲ್ಪ ಕೇಸರಿನ ನೆನೆಸಿಟ್ಕೊಂಡಿದ್ದೀನಿ ಹಾಲಲ್ಲಿ. ಆಮೇಲೆ ಒಂದು 4-5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನೋಡಿ, ಈ ಥರ ತುರಿದಿಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಪ್ಯಾನ್ಗೆ ಹಾಕೋಣ. ಸೊ ಒಂದು ಅಗಲವಾಗಿರೋ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಇದನ್ನು ಈ ಪ್ಯಾನ್ಗೆ ಹಾಕ್ಕೊಳ್ಳೋಣ. ಸೊ ಇದು ನೀರು ಅದರಲ್ಲಿ ಆಲ್ಮೋಸ್ಟ್ ಬರೀ ನೀರಿನ ಅಂಶ ಇರುತ್ತಲ್ಲ, ಸೊ ಅದೆಲ್ಲ ಚೆನ್ನಾಗೆ ಇಮರಬೇಕು. ಸೊ ಡ್ರೈ ಅಪ್ ಆಗಬೇಕು. ಸೊ ಇದೊಂದು 20 ನಿಮಿಷ ಆಗುತ್ತೆ. ಸೊ ಎಲ್ಲ ನೀರೆಲ್ಲ ಚೆನ್ನಾಗೆ ಆ ಜ್ಯೂಸಲ್ಲೇ ಇದು ಬೇಯಬೇಕು. ಸ್ವಲ್ಪ ಆವಾಗ ಇದನ್ನು ತಿರುಗಿಸ್ಕೊಡ್ತಾ ಇರಬೇಕು. ಸೊ ಇದನ್ನು ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋ ತನಕ ಏನು ತೊಂದರೆ ಇಲ್ಲ. ಆದರೆ ಸ್ವಲ್ಪ ಇದರ ಕಡೆ ಗಮನ ಕೊಟ್ಟು ಆವಾಗ ತಿರುಗಿಸ್ಕೊಡ್ತಾ ಇರಬೇಕು. ಸೊ ನೋಡಿ, ಈಗ ಒಂದು 20 ನಿಮಿಷ ಆಗಿದೆ. ಆಲ್ಮೋಸ್ಟ್ ಎಲ್ಲ ನೀರು ಚೆನ್ನಾಗಿ ಅದರದ್ದು ಇವ್ಯಾಪ್ರೇಟ್ ಆಗಿದೆ. ಸೊ ಇದೆಲ್ಲ ನೀರು ಇಂಗ್ರಿದೆ. ಈಗ ಈ ಸ್ಯಾಫ್ರನ್ ಇದಕ್ಕೆ ಹಾಕೋಣ. ಒಂದು 5 ನಿಮಿಷ ಇನ್ನೊಂದು ಸ್ವಲ್ಪ ಡ್ರೈ ಅಪ್ ಆಗಲಿ, ಆಮೇಲೆ ಸಕ್ಕರೆ ಹಾಕೋಣ. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಜ್ಯೂಸ್ ಎಲ್ಲ ಇಂರಿದೆ, ಚೆನ್ನಾಗಿ ಇವ್ಯಾಪ್ರೇಟ್ ಆಗಿದೆ. ಸೊ ಇವಾಗ ಇದು ಸಕ್ಕರೆ ಹಾಕೋಣ. ಸೊ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ನೆಸ್ ನೋಡಿ ಹಾಕ್ಕೊಬೋದು. ಸೊ ನಾನಿಲ್ಲಿ ಒಂದು 1/4 ಕಪ್ ಹಾಕಿರ್ತೀನಿ. ನೋಡೋಣ ಅದು ಸ್ವೀಟ್ ಎಷ್ಟು ಇನ್ನು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಇವಾಗ ನೋಡಿದ್ರೆ ಸೇಮ್ ಒಳ್ಳೆ ಕೇಸರಿ ಬಾತ್ ಥರ ಕಾಣುತ್ತೆ. ಸೊ ಇದೊಂದು ಸ್ವಲ್ಪ ಚೆನ್ನಾಗೆ ಒಂದು 5 ನಿಮಿಷ ಇದರಲ್ಲಿ ಸಕ್ಕರೆ ಅದು ಚೆನ್ನಾಗಿ ಬೇಯಬೇಕು. ಆಮೇಲೆ ಅದಕ್ಕೆ ಗೋಡಂಬಿ, ಆಮೇಲೆ ದ್ರಾಕ್ಷಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೋಣ. ನಾನು ಚೆಕ್ ಮಾಡಿದೆ, ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕು ಅನ್ನಿಸ್ತು. ಸೊ ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಈಗ ಪುಡಿ ಮಾಡಿ ಇಟ್ಕೊಂಡಿದ್ದ ಏಲಕ್ಕಿ ಪುಡಿನೂ ಸೇರಿಸ್ಬಿಡೋಣ. ಇದರದ್ದು ಸ್ವಲ್ಪ ಉರಿ ಕಮ್ಮಿ ಮಾಡಿ ನಾನು ಇವಾಗ ತುಪ್ಪದಲ್ಲಿ ಇದು ಗೋಡಂಬಿ ಆಮೇಲೆ ದ್ರಾಕ್ಷಿನ ಹುರ್ಕೊತೀನಿ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. 2-3 ಸ್ಪೂನ್ ಹಾಕ್ತಾಯಿದ್ದೀನಿ.
ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಸೊ ಅದನ್ನು ಇದಕ್ಕೆ ಸೇರಿಸೋಣ. ಸೊ ಈಗ ಇದ್ರದ್ದು ಉರಿ ಸ್ವಲ್ಪ ಎತ್ಬಿಟ್ಟು ಚೆನ್ನಾಗಿದ್ದು ಸೈಡ್ಸ್ ಬಿಡಬೇಕು ಪಾತ್ರೆದು. ಸೊ ನೋಡಿ ಇವಾಗ ಸೈಡ್ಸ್ ಎಲ್ಲ ಬಿಟ್ಟು ನೀಟಾಗಿ ಎಲ್ಲ ಇವಾಗ ಮಧ್ಯಕ್ಕೆ ಬಂದಿದೆಯಲ್ಲ. ಸೊ ಕಲರ್ ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಸೊ ನಾವು ಏನು ಕಲರ್ ಆ್ಯಡ್ ಮಾಡಲಿಲ್ಲ, ಬರೀ ಸ್ಯಾಫ್ರನ್ ಮಾತ್ರ ಆ್ಯಡ್ ಮಾಡಿದ್ದು. ಸೊ ಎಷ್ಟು ಸೂಪರಾಗಿದೆ, ಒಳ್ಳೆ ಪರಿಮಳ, ಘಮ 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 ಅಂತ ಇದೆ. ಸೊ ನೀವು ಟ್ರೈ ಮಾಡಿ. ಸೊ ಬನ್ನಿ ಸರ್ವ್ ಮಾಡೋಣ. ಇಷ್ಟು ಸಾಕು. ನೋಡಿ ಇವಾಗ ಕ್ಲೀನಾಗಿ ಎಲ್ಲ ಸೈಡ್ಸನ್ನು ಬಿಟ್ಟಿದೆ ಅಲ್ವಾ. ಸೊ ಈಗ ಇದು ಸ್ವಿಚ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡೋಕ್ಕೆ ರೆಡಿ ಇದೆ. ನೋಡಿ ಕುಂಬಳಕಾಯಿ ಹಲ್ವಾ, ಕಾಶಿ ಹಲ್ವಾ ರೆಡಿಯಾಗಿದೆ. ಸೊ ಎಷ್ಟು ಸುಲಭವಾಗಿ ಮಾಡ್ಬೋದು. ಇದಕ್ಕೆ ಟೈಮ್ ಬರೀ ತುರಿಯೋಕ್ಕೆ ಅಷ್ಟಕ್ಕೆ ಟೈಮ್ ತೊಗೊಳತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಒಂದು 20-30 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ತಿಳಿಸಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಸೊ ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ. ನೋಡಿ ಎಷ್ಟು ಜ್ಯೂಸಿಯಾಗಿ ಕಾಣುತ್ತೆ, ಎಷ್ಟು ಚೆನ್ನಾಗಿದೆ. ಸೊ ಇದು ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.